ಈಗ ನಿಜವಾದ ಕಮ್ಯುನಿಸ್ಟ್ ಪಕ್ಷ ಯಾವುದಲ್ಲಿ? ಈಗ CPI ಮಾವೋವಾದಿ ಇದೆಯಲ್ಲ, ನಮಗೆ CPI ಮಾವೋವಾದಿ ಎಲ್ಲ ಹೊರಟು ಹೋಗಿ ಅವರು ಏನಂದರೆ, ಈಗ ನಾವು ಯಾವುದೇ ರಾಜಿ ಮಾಡಲ್ಲ, ರಾಜಿಗೆ ಹೋಗಲ್ಲ, ಯಾವುದೇ ಪಕ್ಷದ ಜೊತೆಗೆ ಆಗ್ಬೋದು, ಈ ವ್ಯವಸ್ಥೆ ಆಗಲ್ಲ. ಈಗ ಇರುವಂಥ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ. ಈಗ ರಾಜಿಗೆ ಹೋಗ್ತೀವಿ ಅಂದರೆ ಅರ್ಥ ಏನು? ಮತ್ತೆ ನಾವು ದ್ರೋಹ ಮಾಡಿದೀವಿ ಅಂತ ಅಲ್ಲ, ದುಡಿಯೋ ಜನರಿಗೆ ದ್ರೋಹ ಮಾಡಿದೀವಿ ಅಂತ ನಾವು ದುಡ್ಡು ಮಾಡೋದಲ್ಲ, ನಮಗೆ ಬಲೆ ಹಾಕೋದಲ್ಲ ಅದು. ಅದೇ ನಮ್ಮನ್ನು ಬಲೆ ಅದನ್ನ ರಾಜಿ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಾರೆ. ಈಗ ನಮ್ಮನ್ನೀಗ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರಿತಿದ್ದಾರೆ? ಸಂಧಾನಕ್ಕೆ ಬಂದು ನಾಳೆ ನಮ್ಗೆ ಈಗ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮಗೆ. ಅದನ್ನ ನಾವು ಅದಕ್ಕೆ ಒಪ್ಪುದಿಲ್ಲ. ನಾವು ಅಷ್ಟೇ ಆಗ್ಬೋದು. ನಾವು ಇವತ್ತು ಯಾರು ಜನಕ್ಕೆ ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳ್ಕೊಂಡು ಇವತ್ತು ಏನು ವಿಶ್ವಾಸ ಕೊಟ್ಟು ಮಾತಾಡಿದ್ದೀವಿ, ನಾಳೆ ಆ ಜನಕ್ಕೆ ನಾವು ದ್ರೋಹ ಮಾಡಿದಾಗುತ್ತೆ. ಮತ್ತೆ ಆದರೆ ನಾವು ಅದನ್ನು ಮಾಡೋದಿಲ್ಲ. ನಮ್ಮ ಪಕ್ಷವಾಗಿ ನಾವು ಮಾಡೋದಿಲ್ಲ. ಕೆಲವು ವ್ಯಕ್ತಿಗಳು ಮಾಡ್ಬೋದು, ಪಕ್ಷದಲ್ಲಿ ಇರೋಂಥವ್ರು ಕೂಡ. ಈಗ CPIMನವರೆಲ್ಲ ಕೂಡ ಅವ್ರು ಹೋದ್ರು, ರಾಜಿ ಮಾಡಿಕೊಂಡು ಈಗ ಹೊರಗಡೆ ಹೋಗಿ ಪಕ್ಷ ಕಟ್ಕೊಂಡು ಮಾಡ್ತಿದ್ದಾರೆ. ಆದರೆ ಅವ್ರು ನಿಜವಾಗಿ ಕ್ರಾಂತಿ ಮಾಡೋದಿಲ್ಲ. ಅವರಿಗೆ ಎಲೆಕ್ಷನ್ಗೆ ಹೋಗಿದ್ದಾರೆ. ಎಲೆಕ್ಷನ್ ಮೂಲಕನೇ ಈ ವ್ಯವಸ್ಥೆಯನ್ನು ಬದಲಾಯಿಸ್ಬೋದು ಅಂತ ಹೇಳ್ತಿದ್ದಾರೆ. ಆದರೆ ಸಾಧ್ಯನಾ? ನಾವೊಂದು ಕೆಸರು ಗುಂಡಿಗೆ ಬಿದ್ದು ನಮ್ಮ ಮೇಲ್ ಕೆಸರಾಗಿದೆ ಅಂತ ಹೇಳಿದ್ರೆ ನಂಬ್ತಾರೆ. ನಮಗೆ ಸಾಧ್ಯ ಇಲ್ಲ. ನಾವು ಎಲೆಕ್ಷನ್ ವ್ಯವಸ್ಥೆನೇ ಒಂದು ಕೊಚ್ಚೆ ಗುಂಡಿ ಅಂತ ಹೇಳ್ತೀವಿ ನಾವು. ನಾನು ಹೋಗಿ ಎಲೆಕ್ಷನ್ ನಿಂತು ನಾಳೆ ನಾನು ಮಾಡಿದ್ದೀನಿ ಅಂದ್ರು ನಾನು ಜನಕ್ಕೆ ದ್ರೋಹ ಮಾಡ್ತೀನಿ ಅಷ್ಟೇ ಬಿಟ್ಟರೆ ನಾನು ಜನರಿಗೆ ಇವತ್ತು ಏನು ಮಾತಾಡ್ತಿದ್ದೀನ ಇದನ್ನ ಮಾಡೋದಕ್ಕಾಗಲ್ಲ. ನನ್ನ ಸ್ವಾರ್ಥ ನಂದನ್ನು ಮಾಡ್ತೀನಿ ಅಲ್ಲಿ ಹೋಗಿ ನಾನು ಎಲೆಕ್ಷನ್ಗೆ ಹೋದರೆ. ಹಾಗಾಗಿ ಎಲೆಕ್ಷನ್ ದಾರಿಯಿಂದ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ನಂಬಿದ್ದೀವಿ. ಕೆಲವು ಅಧಿಕಾರಿ ವರ್ಗದಲ್ಲಿ ಜನಗಳಿದ್ದಾರೆ, ಮತ್ತೆ ನಮ್ಮ ಲೋಕಲ್ ಜನಗಳು ಇದ್ದಾರೆ. ಆದರೆ ಏನು ಇಕ್ಕಟ್ಟೇನು ಗೊತ್ತಾ, ಇದ್ರ ಸಮಸ್ಯೆಗಳು ಏನು ಅಂತ ಜನಗಳಿಗೆ ಗೊತ್ತಿಲ್ಲ. ಹೌದು, ಈಗ ನೀವು ಎಷ್ಟೇ ಹೇಳ್ಕೊಂಡು ಬಂದರೆ ನನಗೆ ಅರ್ಥ ಮಾಡೋಕ್ಕಾಗಲ್ಲ. ಆಗ್ತದೆ ಆಗುತ್ತೆ. ಯಾಕಂದ್ರೆ ಒಂದು ವ್ಯವಸ್ಥೆ ನಾವು ಈಗ ಏನಾಗ್ತೀವಿ ನಮ್ಮ ಇದರಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ಈ ವ್ಯವಸ್ಥೆ ಪೂರ್ತಿ ತಲೆ ಕೆಳಗಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಅಂತ ಮಟ್ಟಕ್ಕೆ ಹೋಗಿದೆ. ಅದನ್ನು ಸರಿ ನಿಲ್ಲಿಸಬೇಕಂದ್ರೆ ಕಷ್ಟಪಡಬೇಕು, ಹಂಗಾಗಿ ಎಷ್ಟೋ ಕಷ್ಟ ಕೊಡ್ಬೇಕು. ಈಗ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ಬೇಕಂದ್ರೆ ನೋವನ್ನು ಎಷ್ಟು ಅನುಭವಿಸಲ್ಲ. ಆ ನೋವನ್ನು ಅನುಭವಿಸುವಂತ ತಾಯಿಗೆ ಗೊತ್ತು ಏನು ಗೊತ್ತಾಗಲ್ಲ. ಅಂದ್ರೆ ಆ ರೀತಿಯ ಕಷ್ಟ ನಾವು ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ಬೇಕಂದ್ರೆ ನಾವು ಈಗಾಗಲೇ ನಮ್ಮ ಸುಮಾರು ಜನ ನಮ್ಮ ಸಂಗಾತಿಗಳನ್ನು ನಾವು ಕಳ್ಕೊಂಡಿವಿ. ಈದಲ್ಲಿ ಹಾಜಿಮ ಪಾರ್ವತಿ ಇರ್ಬೋದು, ಈಗ 10-16 ಜನ ನಾವು ಕಳ್ಕೊಂಡಿವಿ. ಹೌದು, ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ಬೇಕಂದ್ರೆ ಇವತ್ತು ಒಂದನ್ನು ಕಳ್ಕೊಳ್ಳದೆ ಒಂದನ್ನು ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸರ್ಕಾರನೇ ಡಿಪಾರ್ಟ್ಮೆಂಟ್ ಸಂಬಳ ಕೊಟ್ಟು ನನಗೆ ಜಾಬ್ ಕೊಡ್ತೀನಿ ಅಂತ ಹೇಳಿದ್ರು ಕಳ್ಕೊಂತಾರೆ. ವ್ಯವಸ್ಥೆ ಮಾಡ್ತೀರಿ. ನಾನು ಹೇಳೋದಿಲ್ಲ, ಒಂದು ಪ್ರಶ್ನೆ ನಾನು ಕೇಳಿ ನಿಮ್ಮ ಹತ್ರ. ನಿಮ್ಗೆ ಇಷ್ಟೆಲ್ಲ ಕಷ್ಟಪಡ್ತೀರಿ, ನಿಮಗೆ ನೇರವಾಗಿ ಇಷ್ಟು ಖರ್ಚು ವೆಚ್ಚದ ಬಗ್ಗೆ ಮತ್ತೆ ಸಲಕರಣೆ ಎಲ್ಲದು ನಂಗೆ ಗೊತ್ತದು. ಅದಕ್ಕೆ ಯಾರು ನಿಮ್ಮಿಂದನೇ ಮಾಡ್ತೀನಾರ? ಇಲ್ಲ, ಎಲ್ಲ ಜನ ಅಲ್ಲ, ಹಂಗಲ್ಲ, ನಿಮ್ಮ ಮೇಲಿಂದನೇ ಬರ್ಬೋದು. ಮೇಲಿಂದಂದ್ರೆ ಮೇಲಿಂದ ಎಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೂಲ ಇಲ್ಲಲ್ಲ, ಮಾಡ್ತಾರೆ ಹಣಕಾಸಿನ ಮೂಲ ಮೇಲಿಲ್ಲ. ಮೇಲೆಗೆ ಈಗ ಏನು ಒಂದು ಸ್ಕ್ವಾಡ್ ಇದೆ ಅಂದರೆ ಆ ಸ್ಕ್ವಾಡಲ್ಲಿ ಜನ ಈಗ ನಮ್ಮ ಹೋರಾಟಕ್ಕೆ ಜಾಸ್ತಿ ಇರುವ ಕಡೆ ಈ ಛತ್ತೀಸ್ಗಢ, ಲಾಲ್ಗಢ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಅಲ್ಲಿ ಇವಾಗ ನಾವು ಲಕ್ಷಾಂತರ ಎಕರೆ ಭೂಮಿನ ಹಂಚಿದೀವಿ ಜನಕ್ಕೆ. ಅಲ್ಲಿ ಒಂದು ಕಾಲದಲ್ಲಿ ಈ ಬೀದಿ ಎಲೆ ಇದೆಲ್ಲ